ಶಿವಮೊಗ್ಗದ ಮಾರಿಕಾಂಬ ಜಾತ್ರಾ ವಿಶೇಷ ನೇರ ಪ್ರಸಾರಕ್ಕೆ ಸ್ವಾಗತ. ನಾನು ರಂಜಿತಾ ವೆಂಕಟೇಶ್. ರಾಜ್ಯದ ಗಮನ ಸೆಳೆಯುತ್ತಿದೆ ಮಾರಿಕಾಂಬ ಜಾತ್ರಾ. ಈ ಕುರಿತ ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ. ಗರಿಗೆದರಿದೆ ಶಿವಮೊಗ್ಗ. ದೇವಿಯ ವಿಶೇಷ ದರ್ಶನಕ್ಕೆ 200 ರೂಪಾಯಿ 500 ರೂಪಾಯಿವರೆಗೂ ತಲುಪಿದೆ ಟಿಕೆಟ್ ದರ. 5 ದಿನ ನಡೆಯಲಿರುವ ಮಾರಿಕಾಂಬ ಜಾತ್ರೆ ರಾಜ್ಯದ ಗಮನವನ್ನೇ ಸೆಳೆದಿದೆ. ರಾಜ್ಯದ ಗಮನವನ್ನ ಸೆಳೀತಾ ಇದೆ ಮಲೆನಾಡಿನ ಮಾರಿಕಾಂಬ ಜಾತ್ರೆ. ಶಿವಮೊಗ್ಗ ನಗರದಲ್ಲಿ ಜನದಟ್ಟಣೆ ಶುರುವಾಗಿದೆ. ಈ ಬಾರಿ ಭಕ್ತರಿಗಾಗಿ ಉತ್ತಮ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ. ದೇವಿಯ ಮಡಿಲಲ್ಲಿ ಪುಟಾಣಿ ಮಕ್ಕಳಿಗಿಲ್ಲ ಅವಕಾಶ. ದೇವಿಯ ಮುಂದೆ ಭಂಡಾರ ಹಚ್ಚಿ ಕಳುಹಿಸಲು ನಿರ್ಧರಿಸಲಾಗಿದೆ. ಕಿಲೋಮೀಟರ್ ಗಟ್ಟಲೆ ಭಕ್ತರ ಸರತಿ ಸಾಲು ನಿಂತಿದೆ. ಪ್ರತಿ 2 ವರ್ಷಕ್ಕೊಮ್ಮೆ ನಡೆಯುವ ಶಿವಮೊಗ್ಗದ ಮಾರಿ ಜಾತ್ರೆಗೆ ಈ ದಿನ ಚಾಲನೆ ದೊರೆತಿದೆ. ಸುಮಾರು 7 ಗಂಟೆ ಗಾಂಧಿ ಬಜಾರಿನ ನಾಡಿಗರ ಮನೆ ಮುಂದೆ ದೇವಿಯನ್ನ ಪ್ರತಿಷ್ಠಾಪಿಸಿ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. ದೇವಿ ದರ್ಶನಕ್ಕೆ ಬೆಳಗಿನ ಜಾವ 3 ಗಂಟೆಯಿಂದಲೇ ಜನ ಸರದಿ ಸಾಲಿನಲ್ಲಿ ನಿಂತಿದ್ರು. ಎಡಭಾಗದಲ್ಲಿ ಆರಂಭಗೊಂಡ ಸಾಲು ಬೆಳ್ಳಂಬೆಳಗ್ಗೆ ಮೈಲಾರೇಶ್ವರ ದೇವಸ್ಥಾನದವರೆಗೆ ತಲುಪಿತ್ತು. ದರ್ಶನ ಬೆಳಗಿನಿಂದಲೇ ಆರಂಭವಾಗಲಿದೆ ಅನ್ನೋ ಕಾರಣಕ್ಕೆ ಈ ಸರದಿ ಸಾಲು ನಿರ್ಮಾಣವಾಗಿತ್ತು ಎನ್ನಬಹುದಾಗಿದೆ. ಗಾಂಧಿ ಬಜಾರ್ನ ಕಾಳಿ ಪ್ರಮುಖ ದ್ವಾರದಿಂದ 2 ಸರದಿ ಸಾಲಿನಲ್ಲಿ ಜನರಿಗೆ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ಬಲಭಾಗದ ಸರದಿ ಸಾಲು ಸದ್ಯ ತಾಜ್ ಹೋಟೆಲ್ನವರೆಗೂ ತಲುಪಿದೆ. ಈ ಬಾರಿ ಬ್ಯಾರಿಕೇಡ್ ಹಾಕಿ ದೇವಿ ದರ್ಶನಕ್ಕೆ ಎಡಭಾಗದಿಂದ ಬರೋ ಭಕ್ತರಿಗೆ ದೇವಿಯ ದರ್ಶನ ಪಡೆದು ಬಲಭಾಗದಿಂದ ಹೊರ ಹೋಗಬಹುದಾಗಿದೆ. ಬಲಭಾಗದಿಂದ ಬರೋರಿಗೆ ಎಡಭಾಗದಿಂದ ಹೊರ ಹೋಗ್ಲಿಕ್ಕೆ ಅವಕಾಶವನ್ನ ಮಾಡಿಕೊಡಲಾಗಿದೆ. ದರ್ಶನದಲ್ಲಿ ವಿಐಪಿ ಪಾಸ್ಗೂ ಸಹ ಅವಕಾಶ ಇರೋದ್ರಿಂದ ಅಲ್ಲೂ ಸಹ ಜನರ ಸಂಖ್ಯೆ ಹೆಚ್ಚಾಗಿದೆ. ತವರು ಮನೆಯಲ್ಲಿರುವಾಗ ಅಮ್ಮನ ದರ್ಶನಕ್ಕೆ ಪ್ರತಿ ಬಾರಿಯಂತೆ ಈ ಬಾರಿಯೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸ್ತಾ ಇದ್ದಾರೆ. ಮಡಿಲಕ್ಕಿ ನೀಡಿ ತಾಯಿಯ ಆಶೀರ್ವಾದ ಪಡಿತಾ ಇದ್ದಾರೆ. ಈ ಹಿಂದೆ ತಾಯಿಯ ಮಡಿಲಲ್ಲಿ ಹಾಕಿ ಪುಟಾಣಿ ಮಕ್ಕಳಿಗೆ ಅವಕಾಶ ಕಲ್ಪಿಸಲಾಗ್ತಾ ಇತ್ತು. ಆದ್ರೆ ಈ ಬಾರಿ ಆ ದೃಶ್ಯಗಳು ಲಭ್ಯವಿಲ್ಲ. ದೇವಿಯ ಮುಂಭಾಗದಲ್ಲಿ ಮಕ್ಕಳಿಗೆ ಭಂಡಾರ ಹಚ್ಚಿ ಕಳಿಸಲಾಗ್ತಾ ಇದೆ. ಒಟ್ಟಿನಲ್ಲಿ ಈ ಬಾರಿ ದರ್ಶನಕ್ಕೆ ವ್ಯವಸ್ಥೆನ ಬಹಳ ಉತ್ತಮವಾಗಿ ಕಲ್ಪಿಸಲಾಗಿದೆ.